ಸಾಮಾನ್ಯವಾಗಿ ಗಂಡ ಹೆಂಡತಿ ಜಗಳ ಆಡುವಾಗ ಗಂಡ ಹೆಂಡತಿಗೆ ಹೊಡೆಯೋದು ಸಾಮಾನ್ಯ, ಅಥವಾ ಗಾಯಗೊಳಿಸ್ತಾನೆ. ತಲೆಗೆ ಹೊಡೆಯಬಹುದು, ಕೈಕಾಲಿಗೆ ಹೊಡೆಯಬಹುದು, ಹೀಗೆ ದೇಹದ ಬೇರೆ ಬೇರೆ ಭಾಗಗಳಿಗೆ ಗಂಡ ಹೆಂಡತಿ ಜಗಳ ಮಾಡುವಾಗ ಪೆಟ್ಟುಗಳನ್ನ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಇಲ್ಲೋರ್ವ ಪತಿರಾಯ ಏನ್ ಮಾಡಿದ್ದಾನೆ ಅಂತ ಹೇಳಿದ್ರೆ, ತನ್ನ ಹೆಂಡತಿಯ ಮೂಗನ್ನೇ ಚಾಕುವಿನಿಂದ ಕತ್ತರಿಸಿ ಬಿಟ್ಟಿದ್ದಾನೆ. ಇದರ ಹಿಂದೆಯೂ ಕೂಡ ದೊಡ್ಡ ಒಂದು ರೀತಿಯಲ್ಲಿ ಘಟನೆ ನಡೆದಿತ್ತು. ಯಾಕೆ ಹೆಂಡತಿಯ ಮೂಗನ್ನ ಕತ್ತರಿಸಿದ ಅಂತ ಹೇಳಿದ್ರೆ, ಇಲ್ಲಿ ಈ ಘಟನೆ ನಡೆದಿರುವಂತಹದ್ದು ಉತ್ತರ ಪ್ರದೇಶ ಮೂಲದಲ್ಲಿ ರೀನಾ ಮತ್ತು ರಾಹುಲ್ ಎಂಬುವರು 6 ತಿಂಗಳ ಹಿಂದಷ್ಟೇ ಮದುವೆ ಆಗಿರ್ತಾರೆ. ಹೀಗೆ 6 ತಿಂಗಳ ಹಿಂದೆ ಮದುವೆ ಆದಂತಹ ಜೋಡಿ ಸುಖವಾಗಿ ಸಂಸಾರ ಮಾಡ್ತಾ ಇದೆ. ಆದ್ರೆ ಆ ರೀನಾ ಎಂಬಂತಹ ಮುದ್ದಾದ ಸೊಸೆ ಇದ್ದಾಳಲ್ವಾ, ಪಕ್ಕದ ಮನೆಯ ಅಜಯ್ ಎಂಬಾತನ ಜೊತೆಗೆ ಯಾವುದೋ ಒಂದು ಇಲ್ಲಿಗಲ್ ಸಂಪರ್ಕದಲ್ಲಿ ಬಿದ್ದು ಬಿಟ್ಟಿರ್ತಾಳೆ. ಇದು ಗಂಡನಿಗೆ ಗೊತ್ತಾಗಿ ಈ ಕೃತ್ಯವನ್ನು ಎಸಗಿರುವಂತದ್ದು. ಒಂದು ದಿನ ರಾತ್ರಿ ಮಲಗಿದಾಗ ರಾತ್ರಿ 2 ಗಂಟೆಗೆ ಆ ಪಕ್ಕದ ಮನೆಯ ಅಜಯ್ ಎಂಬಾತನ ಜೊತೆಗೆ ಟೆರೆಸ್ ಮೇಲೆ ಹೋಗಿ ಭೇಟಿಯಾಗಿರ್ತಾರಂತೆ. ಇಬ್ರು ಕೂಡ ಏಕಾಂತದಲ್ಲಿ ಇರ್ತಾರೆ. ಆಗ ರಾಹುಲ್ ಎಂಬಾತ ಏನ್ ಮಾಡ್ತಾನೆ, ಪಕ್ಕದಲ್ಲಿ ಮಲಗಿದಂತ ಹೆಂಡತಿ ಕಾಣದೆ ಇದ್ದಾಗ ಹುಡುಕಿಕೊಂಡು ಅದೇ ಟೆರೆಸ್ ಮೇಲೆ ಹೋಗ್ತಾನೆ. ಟೆರೆಸ್ ಮೇಲೆ ಹೋದಾಗ ಅಜಯ್ ಮತ್ತು ಇವನ ಹೆಂಡತಿ ರೀನಾ ಇಬ್ಬರು ಇರುವುದನ್ನ ನೋಡಿದಂತ ರಾಹುಲ್ಗೆ ವಿಪರೀತ ಕೋಪ ನೆತ್ತಿಗೇರುತ್ತೆ. ಹೀಗೆ ಮಾತಿಗೆ ಮಾತು ಬೆಳೆದು ಜಗಳ ಆಡುವಂತ ಸಂದರ್ಭದಲ್ಲಿ ಅಜಯ್ ಅಂದ್ರೆ ಆಕೆಯ ಪ್ರೇಮಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ. ಅಂತಹ ಸಂದರ್ಭದಲ್ಲಿ ಈತ ಮತ್ತಷ್ಟು ಸಿಟ್ಟಿಗೆದ್ದಂತಹ ರಾಹುಲ್ ಏನ್ ಮಾಡ್ತಾನೆ, ಮನೆಯಲ್ಲಿರ್ತಕ್ಕಂಥ ಚಾಕುವನ್ನ ತಂದು ಜಗಳ ಆಡ್ತಾ ಆಡ್ತಾ ಆ ರೀನಾಳ ಮೂಗನ್ನೇ ಕತ್ತರಿಸಿ ಬಿಡ್ತಾನೆ. ಹೀಗಾಗಿ ತೀವ್ರ ರಕ್ತಸ್ರಾವ ಮತ್ತು ನೋವಿನಿಂದ ಒದ್ದಾಡಿ ಚೀರಾಡ್ತಾ ಇರುವಂತಹ ರೀನಾಳನ್ನ ಅಕ್ಕಪಕ್ಕದ ಸ್ಥಳೀಯರು ಎದ್ದು ನೋಡಿದಾಗ ಬಹಳಷ್ಟು ಗಾಯದಲ್ಲಿ ಅವಳು ಬಿದ್ದು ಒದ್ದಾಡ್ತಾ ಇರ್ತಾಳೆ. ಹಾಗಾಗಿ ಆಕೆಯ ನರಳಾಟ ನೋಡಲಾರದೆ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಒಟ್ಟಿನಲ್ಲಿ ಇದೀಗ ಸುಂದರವಾಗಿ ಜೀವನ ಮಾಡಬೇಕಾದಂತಹ ಯುವತಿ ತನ್ನ ಸುಂದರವಾದಂತಹ ಮೂಗನ್ನೇ ಕಳೆದುಕೊಂಡದ್ದು ಮಾತ್ರ ವಿಪರ್ಯಾಸ. ಗ್ರಾಮೀಣ ಭಾಗದ ಮಕ್ಕಳ ಭವಿಷ್ಯ ನಿರ್ಮಾಣಕ್ಕೆ ಸದಾ ಸಿದ್ಧವಾಗಿದೆ ಕೆಆರ್ ಲಕ್ಕಂ ಮೆಮೋರಿಯಲ್ ಸಿಬಿಎಸ್ಇ ಸ್ಕೂಲ್. ಕಳೆದ 12 ವರ್ಷಗಳಿಂದ ಸಾವಿರಾರು ಮಕ್ಕಳ ಬಾಳಿಗೆ ಬೆಳಕಾಗಿದೆ. I am proud to see that Kerala Lakam Memorial CBSE School is providing quality education with excellent teaching, discipline and modern facilities. ಪರಿಣಾಮಕಾರಿ ಕಲಿಕೆಗಾಗಿ ವಿಶಾಲವಾದ ತರಗತಿಗಳು, ನುರಿತ ಬೋಧಕರು, ಹೈಟೆಕ್ ಲೈಬ್ರರಿ, ಪ್ರಯೋಗಾಲಯಗಳು, ಶಾಲಾ ವಾಹನಗಳು ಲಭ್ಯವಿದೆ. ಪ್ರತಿ ವರ್ಷ 100ರಷ್ಟು ಫಲಿತಾಂಶ ದಾಖಲಿಸಿದ ಹೆಗ್ಗಳಿಕೆ ನಮ್ಮದು. Our school focuses on academic excellence along with personality development, spoken English, sports and competitive exams. ಪಠ್ಯೇತರ ಚಟುವಟಿಕೆಗಳಾದ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಒತ್ತು ನೀಡಲಾಗುತ್ತೆ. ಆರೋಗ್ಯದ ಕಾಳಜಿಗಾಗಿ ಪ್ರತ್ಯೇಕ ಕೊಠಡಿಗಳಿವೆ. 5ರಿಂದ 10ನೇ ತರಗತಿ ತನಕ ಬಾಲಕರ ಹಾಸ್ಟೆಲ್ ಸೌಲಭ್ಯವಿದೆ. Admissions are open for the academic year 2026-27. I request all the parents to take admission. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ವಿಶೇಷ ತರಬೇತಿ ಕೊಡಲಾಗುತ್ತೆ. ಈಗಾಗಲೇ ಅಡ್ಮಿಷನ್ ಆರಂಭವಾಗಿವೆ. ಉಜ್ವಲ ಭವಿಷ್ಯಕ್ಕಾಗಿ ನಿಮ್ಮ ಆಯ್ಕೆ ಆಗಿರಲಿ ಕೆಆರ್ ಲಕ್ಕಂ ವಿದ್ಯಾಸಂಸ್ಥೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.